2009ರಲ್ಲಿ ಈ ಹೆಸರೇ ಇರಲಿಲ್ಲ, ಲವ್ ಜಿಹಾದ್ ಹೆಸರೇ ಇರಲಿಲ್ಲ. ಪ್ರಾರಂಭ ಮಾಡಿದ್ದು ನಾನು. ಈ ಪುಸ್ತಕದ ಚಿತ್ರ ಇರಲಿಲ್ಲ. ಇದು ಚಿತ್ರ ಬಿಡಿಸಿದ್ದು ಫಸ್ಟ್ ನಾವು ಇಡೀ ದೇಶದಲ್ಲಿ. ಅವತ್ತಿನ ಸಂದರ್ಭದಲ್ಲಿ ಲವ್ ಜಿಹಾದ್ ಅಂತನ್ನುವಂಥ ಹೇಳಿದರೆ ನಗ್ತಾ ಇದ್ರು, ಟೀಕೆ ಮಾಡ್ತಾ ಇದ್ರು, ಅಪಪ್ರಚಾರ ಮಾಡ್ತಾ ಇದ್ರು, ಅವಮಾನ ಮಾಡ್ತಾ ಇದ್ರು. ಮುತಾಲಿಕ್ ಮದುವೆ ಆಗಿಲ್ಲ, ಹಾಗಾಗಿ ಲವ್ ಗೊತ್ತಿಲ್ಲ ಅವರಿಗೆ, ಇದಕ್ಕೊಂದು ಜಿಹಾದವನ್ನು ಸೇರಿಸ್ಬಿಟ್ಟಿದ್ದಾನೆ ಅಂತ ಹೇಳಿ ಅವತ್ತಿನ ದಿನದಿಂದ ಅಪಮಾನ ಮಾಡ್ತಾ ಇರುವಂಥದ್ದನ್ನು ಇವತ್ತು ಪ್ರಧಾನಮಂತ್ರಿ ಕೂಡ ಹೇಳಬೇಕಾಯ್ತು ಲವ್ ಜಿಹಾದ್ ಇದೆ. ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಇವತ್ತು ಲವ್ ಜಿಹಾದ್ ಕೇಸ್ ನಡೀತಾ ಇದ್ದಾರೆ. ಅಷ್ಟೇ ಅಲ್ಲ, ಕೇರಳದಲ್ಲಿ 5 ಜನ ಲವ್ ಜಿಹಾದಲ್ಲಿ ಸಿಕ್ಕಾಕೊಂಡಂಥವರಿಗೆ ಶಿಕ್ಷೆ ಆಗಿದೆ. ಇನ್ನು 3 ರಾಜ್ಯಗಳಲ್ಲಿ ಇವತ್ತು ಲವ್ ಜಿಹಾದ್ ವಿರುದ್ಧ ಕಾನೂನನ್ನು ರಚನೆ ಮಾಡಿದ್ದಾರೆ. ಮೊನ್ನೆ ಮಧ್ಯಪ್ರದೇಶ, 2 ದಿನದ ಹಿಂದೆ ಮಧ್ಯಪ್ರದೇಶದಲ್ಲಿ ಲವ್ ಜಿಹಾದಲ್ಲಿ ಶಿಕ್ಷೆ ಆದರೆ ಆ ಶಿಕ್ಷೆ ಗಲ್ಲು ಶಿಕ್ಷೆ ಅಂತ ಹೇಳಿ ಡಿಕ್ಲೇರ್ ಮಾಡಿದ್ದಾರೆ. ಅಂದರೆ ಎಷ್ಟು ಗಂಭೀರವಾಗಿದೆ ಅಂತನೋ ದೃಷ್ಟಿಯಿಂದ ನಿಮಗೆ ಈ ವಿಷಯವನ್ನು ಹೇಳಿದೆ. ನಮ್ಮ ಹಿಂದೂ ಹೆಣ್ಣು ಮಕ್ಕಳು ಅಂತಂದರೆ ಏನು ಬೇಕಾದ್ದು ಮಾಡಬಹುದು ಅಂತನ್ನುವಂಥ ಮಾನಸಿಕತೆ ಇಸ್ಲಾಮಿನ ಗುಂಡಾಗಳಿಗೆ, ಇಸ್ಲಾಮಿನ ಈ ಮಾನಸಿಕತೆ ಇದೆಯಲ್ಲ, ಅದನ್ನು ಎದುರಿಸಬೇಕಾಗಿದೆ. ಅದನ್ನು ಎದುರಿಸೋಗೋಸ್ಕರನೇ ಈ ಪುಸ್ತಕ ಜಾಗೃತಿ ನಾವು ಮಾಡ್ತಾ ಇರುವಂಥದ್ದು, ಗಂಭೀರವಾಗಿ ತಗೊಂಡಂಥದ್ದು. 2009ರಲ್ಲಿ ಈ ಹೆಸರೇ ಇರಲಿಲ್ಲ, ಲವ್ ಜಿಹಾದ್ ಹೆಸರೇ ಇರಲಿಲ್ಲ. ಪ್ರಾರಂಭ ಮಾಡಿದ್ದು ನಾನು. ಈ ಪುಸ್ತಕದ ಚಿತ್ರ ಇರಲಿಲ್ಲ. ಇದು ಚಿತ್ರ ಬಿಡಿಸಿದ್ದು ಫಸ್ಟ್ ನಾವು ಇಡೀ ದೇಶದಲ್ಲಿ. ಅವತ್ತಿನ ಸಂದರ್ಭದಲ್ಲಿ ಲವ್ ಜಿಹಾದ್ ಅಂತನ್ನುವಂಥ ಹೇಳಿದರೆ ನಗ್ತಾ ಇದ್ರು, ಟೀಕೆ ಮಾಡ್ತಾ ಇದ್ರು, ಅಪಪ್ರಚಾರ ಮಾಡ್ತಾ ಇದ್ರು, ಅವಮಾನ ಮಾಡ್ತಾ ಇದ್ರು. ಮುತಾಲಿಕ್ ಮದುವೆ ಆಗಿಲ್ಲ, ಹಾಗಾಗಿ ಲವ್ ಗೊತ್ತಿಲ್ಲ ಅವರಿಗೆ, ಇದಕ್ಕೊಂದು ಜಿಹಾದವನ್ನು ಸೇರಿಸ್ಬಿಟ್ಟಿದ್ದಾನೆ ಅಂತ ಹೇಳಿ ಅವತ್ತಿನ ದಿನದಿಂದ ಅಪಮಾನ ಮಾಡ್ತಾ ಇರುವಂಥದ್ದನ್ನು ಇವತ್ತು ಪ್ರಧಾನಮಂತ್ರಿ ಕೂಡ ಹೇಳಬೇಕಾಯ್ತು ಲವ್ ಜಿಹಾದ್ ಇದೆ. ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಇವತ್ತು ಲವ್ ಜಿಹಾದ್ ಕೇಸ್ ನಡೀತಾ ಇದ್ದಾರೆ. ಅಷ್ಟೇ ಅಲ್ಲ, ಕೇರಳದಲ್ಲಿ 5 ಜನ ಲವ್ ಜಿಹಾದಲ್ಲಿ ಸಿಕ್ಕಾಕೊಂಡಂಥವರಿಗೆ ಶಿಕ್ಷೆ ಆಗಿದೆ. ಇನ್ನು 3 ರಾಜ್ಯಗಳಲ್ಲಿ ಇವತ್ತು ಲವ್ ಜಿಹಾದ್ ವಿರುದ್ಧ ಕಾನೂನನ್ನು ರಚನೆ ಮಾಡಿದ್ದಾರೆ. ಮೊನ್ನೆ ಮಧ್ಯಪ್ರದೇಶ, 2 ದಿನದ ಹಿಂದೆ ಮಧ್ಯಪ್ರದೇಶದಲ್ಲಿ ಲವ್ ಜಿಹಾದಲ್ಲಿ ಶಿಕ್ಷೆ ಆದರೆ ಆ ಶಿಕ್ಷೆ ಗಲ್ಲು ಶಿಕ್ಷೆ ಅಂತ ಹೇಳಿ ಡಿಕ್ಲೇರ್ ಮಾಡಿದ್ದಾರೆ. ಅಂದರೆ ಎಷ್ಟು ಗಂಭೀರವಾಗಿದೆ ಅಂತನೋ ದೃಷ್ಟಿಯಿಂದ ನಿಮಗೆ ಈ ವಿಷಯವನ್ನು ಹೇಳಿದೆ. ನಮ್ಮ ಹಿಂದೂ ಹೆಣ್ಣು ಮಕ್ಕಳು ಅಂತಂದರೆ ಏನು ಬೇಕಾದ್ದು ಮಾಡಬಹುದು ಅಂತನ್ನುವಂಥ ಮಾನಸಿಕತೆ ಇಸ್ಲಾಮಿನ ಗುಂಡಾಗಳಿಗೆ, ಇಸ್ಲಾಮಿನ ಈ ಮಾನಸಿಕತೆ ಇದೆಯಲ್ಲ, ಅದನ್ನು ಎದುರಿಸಬೇಕಾಗಿದೆ. ಅದನ್ನು ಎದುರಿಸೋಗೋಸ್ಕರನೇ ಈ ಪುಸ್ತಕ ಜಾಗೃತಿ ನಾವು ಮಾಡ್ತಾ ಇರುವಂಥದ್ದು, ಗಂಭೀರವಾಗಿ ತಗೊಂಡಂಥದ್ದು.